ನಾನ್ ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ರಿ, ಎಲ್ಲ ಬಂದ್ರಿ ನನ್ನನ್ನೇ ಹೊಗಳಿದ್ರಿ ಅಲ್ವಾ. ಆದ್ರೆ ನಾನು ಇಷ್ಟು ಮೆಟ್ಟಕ್ಕೆ ಬೆಳಿಬೇಕು ಅಂದ್ರೆ ಯಾಕೆ ಕಾರಣ? ನನ್ನ ಜೊತೆ ಕೆಲಸ ಮಾಡೋ ಪ್ರತಿಯೊಬ್ರು ಕಾರಣ ಅಲ್ವಾ. ನಾನು ಎಷ್ಟು ತಾಳ್ಮೆಯಿಂದ ನಿಮ್ಗೆ ಹೇಳ್ಕೊಡ್ತೀನೋ ಅಷ್ಟು ಜನ ಅಷ್ಟೇ ತಾಳ್ಮೆಯಿಂದ ಪ್ರತಿಯೊಬ್ರು ನಿಮ್ಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ಅವ್ರುಗಳು ಕರೆಯೋಣಲ್ವಾ ಇವಾಗ? ನಾಯಕ ಬಂದಿದಾರ? ಊಟಕ್ಕೆ ಇವಾಗ ನಾಯಕ ಬಂದಿದ್ದಾರಾ? ಓಕೆ, ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಪ್ರತಿದಿನ ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದಾಗ ಜಾಯಿನ್ ಆಗಿದ್ರು. ಓಕೆ, ಯೂಟ್ಯೂಬ್ ಶುರು ಮಾಡಿದಾಗ ನಾನು ಚಿಕ್ಕದ್ರ ಕಲಿಗೆ ಬಂದಾಗ ಕ್ಲಾಸಿಗೆ ಜಾಯಿನ್ ಆದ್ರು. ಕಲಿತಾ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನನ್ನ ಜೊತೆನೆ ಅವತ್ತಿಂದ ಶುರುವಾಗಿದ್ದು 4 ವರ್ಷದಿಂದ ಶುರುವಾದ ಜರ್ನಿ ಇಲ್ಲಿವರೆಗೂ ಇದೆ, ಮುಂದೂ ಇದೆ. ಅವ್ರು ಯಾರಪ್ಪ ಅಂದ್ರೆ ನಿಮ್ಮ ವೀಣಾ ಮೇಡಮ್. ಓಕೆ, ನಾನು ಖಂಡಿತವಾಗ್ಲೂ ಇವ್ರ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದ್ರೆ ಬರೀ ಎಲ್ಲರೂ ನಾನು ಒಬ್ಳೇನೆ ಅಷ್ಟೂ ಜನ ಸ್ಟೂಡೆಂಟ್ಗಳು ಹೇಳ್ಕೊಡಕ್ಕಾಗಲ್ಲ ಅಲ್ವಾ. ಕುತ್ಕೊಂಡು ಬರೀ ಕ್ಲಾಸ್ ಅಷ್ಟೇ ಅಲ್ಲ, ಇಡೀ ಸಂಸ್ಥೆಯ ಮ್ಯಾನೇಜ್ಮೆಂಟ್ ನ ಪೂರ್ತಿ ನೋಡ್ಕೊಂತಾರೆ. ಆಮೇಲೆ ಪ್ರತಿ ಯಾವುದೇ ಫೋನ್ ಬಂದ್ರು ಇವ್ರು ಅಟೆಂಡ್ ಮಾಡ್ಕೊಂಡು ಇಡೀ ಮ್ಯಾನೇಜ್ಮೆಂಟ್ ನ ಪೂರ್ತಿ ನೋಡ್ಕೊಂಡು ಬಹಳ ಖುಷಿ ಆಗುತ್ತೆ ಮೇಡಮ್. ಗುರುಗಳು ಹಂಗೆ, ಮಕ್ಳು ಹಂಗೆ. ಅದೇ ತರ ನಮ್ಮ ಮ್ಯಾಮ್ ಯಾವ ತರ ಇರ್ತಾರೆ ಅದೇ ತರ ನಾವು ಅಷ್ಟೇ ತಾಳ್ಮೆಯಿಂದ ಹೇಳ್ಕೊಡ್ತೀವಿ, ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೆಲಸನೂ ನಿಭಾಯಿಸ್ತಾ ಹೋಗ್ತಾ ಇದೀವಿ ಅಷ್ಟೇ. ಮ್ಯಾಮ್, ಇದು ನಮ್ಮ ಸಂಸ್ಥೆ ಎಲ್ಲ ನಮ್ಮ ಮನೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ರೆ. ನಮ್ಗೆ ಏನೇ ಹುಷಾರಿಲ್ಲ ಅಂತಂದ್ರೂ ನಾವು ಬರ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿಗೆ ಬಂದ್ರೆ ನಮ್ಗೆ ಅದೆಲ್ಲ ಮತ್ತೆ ಹೋಗ್ಬಿಡುತ್ತೆ. ಹಂಗಾಗಿ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಕೆಲಸ ಮಾಡಕ್ಕೆ. ನಾವು ತುಂಬಾ ವರ್ಷದಿಂದ ನಮ್ಮ ಮೇಡಮ್ ಜೊತೆ ನಮ್ಮ ಏರಿಯಾಗೆ ಬಂದಾಗಿಂದನೂ ನಾನು ನಮ್ಮ ಮೇಡಮ್ ಜೊತೆನೇ ಇದ್ದೀನಿ. ಯಾಕಪ್ಪ ಅಂದ್ರೆ ಅದು ಅಷ್ಟು ಕನೆಕ್ಟಿವಿಟಿ ಇರುತ್ತೆ ನಮಗೂ ಅವ್ರಿಗೂ, ಬಾಂಡಿಂಗ್. ನಾವು ಎಲ್ಲೇ ಹೋದ್ರು ಹೇಗೆ ಇದ್ರು ಜೊತೆಲೇ ಇರ್ತೀವಿ ಯಾವಾಗ್ಲೂ. ಹಿಂಗೆ ಹಿಂದೇನು ಇದ್ದು ಮುಂದೇನು ಹಾಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಅವ್ರ ಬಗ್ಗೆ ತುಂಬಾನೇ ಇದೆ ಹೇಳಕ್ಕೆ. ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಇಂದ ಫಸ್ಟ್ ವಿಡಿಯೋ ನೋಡಿ ಎಲ್ಲರೂ ನಮ್ಮಿಬ್ರು ಬಾಂಡಿಂಗ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಬರೀ ಬಾಂಡಿಂಗ್ ಅಷ್ಟೇ ಅಲ್ಲ, ನಾವು ಹೆಂಗಿರ್ತೀವೋ ನಮ್ಗೆ ಸಿಗೋರು ಅಂತಾರೆ ಸಿಗ್ತಾರೆ ಅನ್ನೋ ಕಾರಣ ನನಗೆ ಜಾಸ್ತಿ ಅನ್ಸುತ್ತೆ. ಯಾಕೆಂದ್ರೆ ನಾನೆಲ್ಲರೂ ನಗ್ನಗ್ತ ಪ್ರೀತಿಯಿಂದ ಮಾತಾಡ್ತೀನಿ. ನನ್ನ ಟೀಚರ್ಸು ಕೂಡ ಅದೇ ತರ ಸಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಸ್ಟೂಡೆಂಟ್ಸ್ಗಳು ಅಷ್ಟೇ. ನನ್ನ ಕ್ಲಾಸ್ ಒಳಗಡೆ ಎಂಟ್ರಿ ಆಯ್ತು ಅಂದ್ರೆ ಎಲ್ಲರೂ ನಗ್ನಗ್ತಾನೆ ಬರ್ತಾರೆ. ಕೊಡಕ್ಕೆ ಹೋಗ್ಬೇಕಾರೆ ಅಯ್ಯೋ ಟೈಮ್ ಆಯ್ತಾ ಮ್ಯಾಮ್ ಹೋಗ್ಬೇಕಾ ಅನ್ಕೊಂಡು ಎಷ್ಟೋ ಜನ ಹೋಗ್ತಾರೆ. ಕ್ಲಾಸ್ ಬಿಟ್ಟು ಹೋಗ್ಬೇಕು, ಎಷ್ಟೋ ಜನ ಅಳ್ತಾ ಕೂಡ ಹೋಗಿದ್ದಾರೆ. ಬಹಳ ಕೂಡ ಬೇಜಾರಾಗುತ್ತೆ. ಬಟ್ ಹೋಗ್ತಾ ಇರ್ಬೇಕು, ನೀವು ಮುಂದೆ ಒರೆಸ್ತಾ ಇರ್ಬೇಕು. ಹಾಗೇನೆ ಬಹಳ ಖುಷಿ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಇಷ್ಟ ಆಯ್ತು, ಇವ್ರಾಯ್ತು, ಇವರೆಲ್ಲ ಬೇಸಿಕ್ ಆಯ್ತು. ನೆಕ್ಸ್ಟ್ ಡಿಸೈನ್ ಕ್ಲಾಸ್ ಕೇಳ್ಕೊಡಕ್ಕೆ ಒಬ್ಬರು ಟೀಚರ್ ಇದಾರಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಬೇಸಿಕ್ಗೂ ಅವರೇ ನಿಮ್ಗೆ ಸಿಕ್ಕಿರ್ತಾರೆ, ಡಿಸೈನ್ ಕ್ಲಾಸ್ಗೂ ಅವರೇ ಸಿಕ್ಕಿರ್ತಾರೆ. ಆದ್ರೆ ಇವ್ರಿಗೆ ಕನ್ನಡ ಬರಲ್ಲ ಸರಿಯಾಗಿ. ಆದ್ರೂ ಅಷ್ಟು ತಾಳ್ಮೆಯಿಂದ ಅವ್ರು ಇಲ್ಲಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ನನ್ನ ಸ್ಟೂಡೆಂಟ್ ಆಗಿರೋದ್ರಿಂದ ಅವ್ರು ಬೇರೆ ಹೇಳ್ಕೊಡಕ್ ಗೊತ್ತೇ ಇಲ್ಲ. ನಾನು ಹೆಂಗೆ ಹೇಳ್ಕೊಡ್ತೀನೋ ಅವರು ಕೂಡ ಹಾಗೆ ಹೇಳ್ಕೊಡ್ತಾ ಬರ್ತಾರೆ. ನಮ್ಮ ಸಂಧಿನ ಸ್ಟೇಜ್ ಮೇಲೆ ಕರಿತೀನಿ. ಓಕೆ, ಇವ್ರಿಗೆ ಕನ್ನಡ ಪ್ರಾಬ್ಲಮ್ ಇದೆ. ಏನಾದ್ರೂ ತಪ್ಪಾದ್ರೆ ಕಿತ್ಕೊಬಿಡಿ, ನೀವೇ ಏನ್ ಹೇಳ್ತಾರೆ ಅಂತ. ಓಕೆ, ಆದ್ರೂ ನಾನು ಹೇಗೆ ಹೇಳ್ಕೊಡ್ತೀನೋ ಬೇರೆ ಏನಿಲ್ಲ. ನಾನು ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತೀನೋ ಅಷ್ಟೇ ತಾಳ್ಮೆಯಿಂದ ಇಲ್ಲಿ 3 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಆಗುತ್ತೆ ಇದ್ರ ಬಗ್ಗೆ ಹೇಳಕ್ಕೆ. ಏನೇ ಗೊತ್ತಿಲ್ಲ ಅಂದ್ರೂ ಕೂಡ ಬಂದು ಕೇಳ್ಕೊಂಡು ನೀಟಾಗಿ ಅವ್ರಿಗೆ ಸ್ಟೂಡೆಂಟ್ಸ್ಗಳ ಹತ್ರನೇ ಹೋಗಿ ಖುದ್ದಾಗಿ ಕುತ್ಕೊಂಡು ಹೇಳ್ಕೊಡ್ತಾರೆ. ಬಹಳ ಖುಷಿ ಆಗುತ್ತೆ. ನಮ್ಮ ಸಂಸ್ಥೆ ಇದು ಶ್ರೀಮಠ ಬೆಳಗ್ಗೆ ಇವರು ಒಬ್ರು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಮ್ಯಾಮ್ ಹತ್ರ ಬಂದಿದ್ದು ಬೇಸಿಕ್ ಕಲಿಯಕ್ಕೇನೆ ಬಂದಿರೋದು. ಸ್ಟಾರ್ಟಿಂಗ್ ನಾನು ಬರ್ತೀನಿ ಅಂತಾನೆ ಗೊತ್ತಿರಲಿಲ್ಲ. ಆದರೆ 3 ಸಲ ಬಂದು ಕೇಳ್ಕೊಂಡೇ ಹೋಗಿರೋದು ಮ್ಯಾಮ್ ಹತ್ರ. ಅದು ಬರ್ತೀನಿ ಮ್ಯಾಮ್ಗೆ ಡೌಟ್ ಬಂತು, ನಾನು ಬಂದಿಲ್ಲ. ಆಮೇಲೆ ಮ್ಯಾಮ್ ಹಿಂಗೆ ಹೇಳ್ಕೊಡ್ತಾರೆ. ಈಗ ಬೇಸಿಕ್ ನಾನು ಅದೇ ಹೇಳ್ಕೊಡ್ತಾ ಇದ್ದೀನಿ. ಡಿಸೈನ್ ಈಗ ಬಂದಿದೆ. ನೆಕ್ಸ್ಟ್ ನಾನು ಡಿಸೈನ್ ಅಪಾಯಿಂಟ್ ಮಾಡಿಲ್ಲ. ಗೊತ್ತಿಲ್ಲ, ಎಲ್ಲರಿಗೂ ನಾನು ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ. ಇದು ಗೊತ್ತಿಲ್ಲ ನನಗೆ ಹಿಂಗೆಲ್ಲ. ನಂದು ನಮ್ಮ ಮ್ಯಾಮ್ ತುಂಬಾ ಲವ್ ಮಾಡ್ತಾ ಇದ್ದಾರೆ, ನಾನು ಲವ್ ಮಾಡ್ತಾ ಇದ್ದೀನಿ.
ಖುಷಿ ಆಗತ್ತೆ. ಪ್ರತಿಯೊಬ್ರು ಅಷ್ಟೇ ಎಷ್ಟು ಪ್ರೀತಿಯಿಂದ, ಇದು ಬೇರೆ ಕ್ಲಾಸ್, ನಾನು ಬರ್ತಾ ಇದ್ದೀನಿ ಕೆಲಸ ಮಾಡ್ತೀನಿ ಅಂತ ಇರೋ ಪ್ರತಿಯೊಬ್ರು ಕೂಡ ಅನ್ಕೊಳ್ಳೋದು ಇವರೆಲ್ಲ ನಾನು ಹೆಂಗೆ ಹೇಳ್ಕೊಡ್ತೀನಿ, ಇವ್ರು ನಮ್ಮ ಮಕ್ಳಿದ್ದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾಗ ಅಂದ್ಬಿಟ್ಟು ಉದ್ದಾಗಿ ಹೇಳ್ಕೊಡ್ತಾರೆ. ನಮ್ದು ಇವ್ರು ಬೇರೆಯವರು ನಾವು ಬೇರೆಯವ್ರು ಅನಿಸೇ ಇಲ್ಲ, ಇವರೆಲ್ಲ ನಮ್ಮ ಅಕ್ಕಂಗಿರ ಥರನ ಫೀಲ್ ಆಗುತ್ತೆ. ಬಹಳ ಖುಷಿ ಆಗುತ್ತೆ ಕದ. ನೆಕ್ಸ್ಟ್ ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಉಮಾ ಅಂತೇಳಿ ಕುಚ್ ಟೀಚರ್, ನಿಮ್ಗೆಲ್ಲ ಗೊತ್ತೇ ಇರ್ತಾರೆ. ಅವರು ಇವರು ಎರಡು ಒಂದೇ. ನಂಗೆ ಎರಡು ಇವರಿಬ್ರು ಬೇರೆ ಅಂತ ಬಂದು ದಿನನೂ ಫೀಲ್ ಆಗಲ್ಲ. ಬೇಕಾದ್ರೆ ಹತ್ರ ಇಟ್ಕೊಂಡು ನೋಡಿ, ಇಬ್ರು ಒಂದೇ ತರ ಕಾಣ್ತಾರೆ ನನಗೆ. ಬೇರೆ ಅನ್ನೋ ಫೀಲ್ ಆಗಲ್ಲ. ಇವರು ಅಷ್ಟೇ ನನ್ನ ಹತ್ರ ಟೈಲರಿಂಗ್ ಕಲ್ತ್ಕೊಂಡು, ಟೈಲರಿಂಗು ಬೇಸಿಕ್, ಅಡ್ವಾನ್ಸ್, ಫ್ಯಾಷನ್ ಡಿಸೈನ್ ಎಲ್ಲ ನೀಟಾಗಿ ಕಲ್ತ್ಕೊಂಡು, ಕುಚ್ಚನ್ನು ಅಷ್ಟೇ ನೀಟಾಗಿ ಕಲ್ತು ಬೇರೆಯವ್ರಿಗೆ ಹೇಳ್ಕೊಡೋ ಮಟ್ಟಿಗೆ ಇವರೆಲ್ಲ ಬೆಳೆದಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ನನಗೆ ಎಷ್ಟು ತಾಳ್ಮೆಯಿಂದ ನಿಮ್ಗೆಲ್ಲ ಹೇಳ್ಕೊಡ್ತೀನೋ ಅದೇ ರೀತಿ ಇವರು ಕೂಡ ಅಷ್ಟೇ ತಾಳ್ಮೆಯಿಂದ ಬೇರೆಯವ್ರಿಗೆ ಹೇಳ್ಕೊಟ್ಟು ತುಂಬಾ ನೂರಾರು ಹೆಣ್ಮಕ್ಳಿಗೆಲ್ಲ ಬೆಳೆಸಿದ್ದಾರೆ. ಬಹಳ ಖುಷಿ ಆಗುತ್ತೆ. ಆದ್ರೂ ಹುಷಾರಿಲ್ಲ ಅಂತ ಹೇಳ್ಬಿಟ್ರು ನಾನಿಲ್ಲ, ನೀವೇ ಬೇಕು ಅಂತ ಯಜಮಾನ್ರಲ್ಲಿ ಎಲ್ಲ ಇದಾರೆ. ಸರ್ ವೇದಿಕೆ ಮೇಲೆ ಬನ್ನಿ, ನಿಮ್ಮನ್ನ ಒಂದ್ಸಲ ಕರೆಸಿಲ್ಲ, ಇಲ್ಲ ಬರ್ಲೇಬೇಕು ನೀವು. ಇವ್ರಿಗೆ ಎಷ್ಟು ಸಪೋರ್ಟಿಂಗ್ ಇದೆ ಅಂತ ನನ್ಗೆ ಹೇಳಲೇಬೇಕು. ಹೌದು, ಪ್ರತಿಯೊಬ್ರು ಗಂಡನಿಗೆ ಸಪೋರ್ಟ್ ಇಲ್ಲ ಸರ್, ಬರ್ಲಿ ನೀವು, ಬನ್ನಿ ಬನ್ನಿ ನೀವು. ಇವ್ರದ್ದು ಹಳೇದೊಂದು ಬ್ಯಾಲೆನ್ಸ್ ಇತ್ತು, ತಗೊಂಡ್ಬರು ಬೇರೆ ಯಾರಾದ್ರು ಟ್ರಾವೆಲ್ ಇದೆ. ಇವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ರೆ, ನನ್ನ ವೇದಿಕೆ ಮೇಲೆ ಏನಕ್ಕೆ ಕರೆದಪ್ಪ ಅಂದ್ರೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಸಪೋರ್ಟ್ ಇರ್ಲೇಬೇಕು. ಸ್ಟಾರ್ಟಿಂಗು ಇವರು ಕ್ಲಾಸಿಗೆ ಸೇರ್ಕೋಬೇಕು ಅಷ್ಟೇ, ಮಧ್ಯದಲ್ಲಿ ಕ್ಲಾಸ್ ಹೇಳ್ಕೊಡೋ ಟೈಮಲ್ಲಿ ಹುಷಾರಿಲ್ಲ, ಅಯ್ಯೋ ಬೇಡ ಅಂತ ಬಿಟ್ರು. ಆದ್ರೆ ಇಲ್ಲ, ನಾನು ಸರ್ ಇವರೇ ಬೇಕು ನನಗೆ, ಬೇರೆ ನಮ್ಗೆ ಸೆಟ್ ಆಗಲ್ಲ. ಯಾಕೆ ಸೆಟ್ ಆಗಲ್ಲ ಅಂದ್ರೆ, ಇವ್ರ ಮನೆಯವ್ರ ತರ ಫೀಲ್ ಮಾಡ್ತಾರೆ. ನಾನು ಹೆಂಗೆ ನಿಮ್ಮ ಸ್ಟೂಡೆಂಟ್ಗಳನ್ನ ನಮ್ಮ ಮಕ್ಕಳಿರೋ ತರ ಫೀಲ್ ಮಾಡ್ತೀನೋ, ಇವರು ಅದೇ ರೀತಿ ಮಾಡ್ತಾರೆ. ಬೇರೆಯವ್ರು ತಗೊಳ್ಬೇಕು. 3 ತಿಂಗಳು ಕ್ಲಾಸ್ನ ಸ್ಟಾಪ್ ಮಾಡಿದೆ, ಈ ಕುಚ್ ಕ್ಲಾಸ್ನ. ಕಾರಣ ಏನಕ್ಕೆ, ಇವರೇ ಬೇಕು ಅಂತ. ಸರ್ ಕೇಳಿದ್ರೆ, ಸರ್ ಮೇಡಮ್ ಹುಷಾರಿಲ್ಲ, ಪ್ರಾಬ್ಲಮ್ ಆಗಿತ್ತು, ಹುಷಾರಿಲ್ಲ ಅಂತಂದ್ರೆ, ಇಲ್ಲ ಆಯ್ತು ಮೇಡಮ್ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಅಲ್ಲಿಂದ ಆಟೋ ಮಾಡಾದ್ರೂ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಸರ್ ತುಂಬಾನೇ ಖುಷಿ ಆಗುತ್ತೆ ಸರ್ ನಿಮ್ಮ ಬಗ್ಗೆ ಹೇಳಿಕೆ. ತುಂಬ ಸಪೋರ್ಟಿವ್ ಆಗಿದ್ದೀರಾ, ಖಂಡಿತವಾಗ್ಲೂ ನಿಮಗೆ ಮುಂದೆ ಕೂಡ ಸಪೋರ್ಟಿವ್ ಆಗಿದ್ದೀರಾ. ಓಕೆ, ಏನಾದರೂ ಹೇಳ್ತೀರಾ ನಿಮ್ಮ ಮಿಸಸ್ ಬಗ್ಗೆ? ಅವ್ರು ಹೇಳಿರೋ ಎಲ್ಲ ಹೆಣ್ಮಕ್ಳಿಗೆ ಹೇಳೋದಂದ್ರೆ, ಮನೇಲಿ ಕೂತು ಬೋರ್ ಆಗುತ್ತೆ ಅಂತ ನಮ್ಮ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ನಾವು ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಅನ್ನೋದೊಂದು. ಆಕ್ಚುಲಿ ನಮ್ದು ಒಂದು ಬಿಸ್ನೆಸ್ ಇದೆ, ನಮ್ದು ಒಂದು ವರ್ಕ್ಶಾಪ್ ಪಡ್ಕೊಂಡಿದ್ದೀನಿ. ಆದ್ರೂ ಡೈಲಿ ನಾನು 9 ಗಂಟೆಯಲ್ಲಿ ನಾನು ಹೋಗ್ಬೇಕು. ಅದರಿಂದ ನಾನು 3 ಜನ ಹುಡುಗಿರ್ಕೊಂಡು ಇವ್ರಿಗೋಸ್ಕರ ನಾನು ಡೈಲಿ 10:30 ಹೋಗ್ತಾ ಇದ್ದೀನಿ. ಇವ್ರು ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ. ಏನಾಯ್ತು, ಫಸ್ಟ್ ಇವರು ಪ್ರಿಫರೆನ್ಸ್ ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ನಾನು ಡ್ಯೂಟಿಗೆ ಹೋಗ್ತೇನೆ. ನಾನು 3 ಜನ ಹುಡುಗರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಇವರು ಇಂಡಿಪೆಂಡೆಂಟ್ಗೆ ಮುಂದೆ ಬರಲಿ, 4 ಜನ ಇವರಿಂದ ಹೆಲ್ಪ್ ಆಗಲಿ ಅಂತ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಎಲ್ಲ ಲೈವ್ ಕ್ಲಾಸ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಮುಂದೆ ಬಂದು ಸ್ವಂತ ದುಡಿಯಲ್ಲಿ ಮುಂದೆ ಬನ್ನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೇನಕಾ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಇಷ್ಟು ಸ್ಟೂಡೆಂಟ್ಸ್ಗಳನ್ನ ಅವರು ಇದು ಮಾಡ್ತಾ ಇದಾರಲ್ಲ, ಒಬ್ರಿಗೊಬ್ರು ಪಾಸಿಟಿವ್ ತಗೊಂಬೇಕದನ್ನ. ಹಂಗಾಗಿ ಈಗ ಮತ್ತೆ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ. ಎಲ್ಲರಿಗೂ ಅವರು ಒಂದು ತಾಯಿಯಾಗಿ, ಒಂದು ತಂದೆಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕುಚ್ ಕ್ಲಾಸಿಂದ ಹಿಡಿದು ಟೈಲರಿಂಗ್, ಡಿಸೈನ್ ಕ್ಲಾಸಿಂದ ಒಂದು ಇನ್ಸ್ಟಿಟ್ಯೂಟ್ ಕ್ಲಾಸ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಕಲೀರಿ, ಮುಂದೆ ಸಪೋರ್ಟ್ ಆಗಿ ನೀವು ಇನ್ನೊಬ್ಬರಿಗೆ ಕಲ್ಸ್ಕೊಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಂಬಾ ಧನ್ಯವಾದ. ಒಂದು ನಿಮಿಷ ಇದೆ, ನಿಮ್ ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ ಇಲ್ಲಿ. ಇಲ್ಲ ಇಲ್ಲ ನಾನು ಮ್ಯಾಮ್ ಬಗ್ಗೆ ಎಷ್ಟು ಇದನ್ನ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನೆ. ನಾನು ಫಸ್ಟ್ ಟೈಲರಿಂಗ್ ಕಲಿಯಕ್ಕಂತಾನೆ ಕಲಿಯಕ್ಕೆ ಬಂದು ಆಮೇಲೆ ಮ್ಯಾಮ್ ಕೇಳಿದ್ರು, ಪುಟ ಹೀಗೆ ಕುಚ್ಚು ಕ್ಲಾಸ್ ಹೇಳ್ಕೊಡ್ತೀಯೇನೋ ಅಂತ. ಟೈಲರಿಂಗು ಮತ್ತು ಕುಚ್ಚು ಎಲ್ಲ ಕಲಿತೆ ನಾನು. ಆಮೇಲೆ ಹೇಳ್ಕೊಡ್ತೀಯ, ನಾನು ಖುಷಿಯಿಂದ ಒಪ್ಕೊಂಡು ಹೇಳ್ಕೊಡ್ತೀನಿ ಮ್ಯಾಮ್ ಅಂದು. ನನಗೆ ಮಧ್ಯದಲ್ಲಿ ಮ್ಯಾಮ್ ಹೇಳಿದ್ರು ಹುಷಾರಿಲ್ಲ ಅಂತ ಹೇಳಿ. ಹಂಗಾಗಿ ನಾನು ಒಂದು 4 ತಿಂಗಳು ನಾನು ರಜಾ ಹಾಕಿ ಮತ್ತೆ ತಿರ್ಗಾನ ಬಾರೋ ಅಂತೇಳಿ ಕರ್ಕೊಂಡು ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗಲೂ ಕೂಡ ನನಗೆ ಆಗಲ್ಲ, ನೀನು ಹೇಗೆ ಹೇಳ್ಕೊಡ್ತೀವಿ ಆಗ ಹೇಳ್ಕೊಡು ಅಂತ ಬಿಟ್ಟರು. ನಾನು ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮಗೆ ಕ್ಲಾಸ್ ಥರ ಇಲ್ಲ, ಮನೆ ಥರ. ಮತ್ತು ನಮ್ಮ ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಇಲ್ಲ, ನಿಮ್ದು ಬ್ಯಾಲೆನ್ಸ್ ಇದೆ. ಫಸ್ಟ್ನೇದಲ್ಲಿ ಫಂಕ್ಷನ್ ಬಂದಿರ್ಲಿಲ್ಲ,
ಹುಷಾರಿಲ್ಲ ಅಂತ ಬ್ಯಾಲೆನ್ಸ್ ಇದೆ ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಇಬ್ರು ಸಮೇತ ಆ ಕಡೆ ಮಮ್ಮಿ ಪ್ರತಿಯೊಬ್ರು ಗಂಡರು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ. ನೆಕ್ಸ್ಟ್ ಯಾರು ಸಪೋರ್ಟ್ ಮಾಡ್ತೀರೋ ಅವ್ರಿಗೆ ಹಿಂಗೆ ಖಂಡಿತವಾಗ್ಲೂ ನಾನೇ ಗಂಡ ಸನ್ಮಾನ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗಂತೂ ಇದ್ದೇ ಇರುತ್ತೆ. ಓಕೆ, ಇವ್ರದೆಲ್ಲ ಆಯ್ತು. ನೆಕ್ಸ್ಟ್ ನಮ್ಮ ಕುಮಾರಿ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಇವರು ಆರಿ ವರ್ಕ್ ಟೀಚರ್, ನಿಮ್ಗೆಲ್ಲ ಗೊತ್ತಿರ್ತಾರೆ. ಎಷ್ಟು ತಾಳ್ಮೆಯಿಂದ ಬರ್ತಾರೆ ಇವರು. ನನ್ನ ಕಂಟಿನ್ಯೂ ತುಂಬಾ ವರ್ಷದಿಂದ ಏನು ಪರಿಚಯ ಇಲ್ಲ, ಒಂದು 6-7 ಒಂದು ಕಮ್ಮಿ 8 ತಿಂಗಳಾಯ್ತು ಅನ್ಸುತ್ತೆ. 8 ತಿಂಗಳಿಂದ ನನಗೆ ಪರಿಚಯ. ಅವ್ರು ಬಂದಿದ್ದು ಬೇಸಿಕ್ ಕ್ಲಾಸ್ ಕಲೀಲಿಕ್ಕೆ. ಬೇಸಿಕ್ ಕ್ಲಾಸ್ ಕಲಿತಾ ಇದ್ರು. ಕಲಿತಾ ಮೇಡಮ್ ನಿಮ್ಗೆ ಏನ್ ಗೊತ್ತು, ನನಗೆ ಒಂದು ಆಸೆ ಏನಪ್ಪಾ ಅಂದ್ರೆ ನಿಮಗೆ ಏನ್ ಗೊತ್ತು ಅದನ್ನ ಗುರುತಿಸಿ ನಾನು ಕ್ರಿಯೇಟಿವಿಟಿ ನಿಮ್ಮ ಹತ್ರ ಮಾಡಿಸ್ತಾ ಹೋಗ್ತೀನಿ. ಆರಿ ವರ್ಕ್ ನ ತುಂಬಾ ಚೆನ್ನಾಗಿ ಮಾಡೋದು. ಹೌದು ಮೇಡಮ್ ನಾನು ಹೇಳ್ಕೊಡ್ತೀನಿ ಅಂದ್ರು. ಆರಿ ವರ್ಕ್ ಕ್ಲಾಸ್ ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದ್ರೆ ಆನ್ಲೈನ್ ಅಲ್ಲೂ ಕೂಡ ಕಲಿಬಹುದು. ಎಷ್ಟೋ ಜನ ಆನ್ಲೈನ್ ಅಲ್ಲಿ ಆರಿ ವರ್ಕ್ ಕಲಿಬೋದಾ? ಆಗದೇ ಇಲ್ಲ. ಆರಿ ವರ್ಕ್ ನೀರಲ್ಲಿ ಎಲ್ಲಿ ಹಾಕಬೇಕು, ಎಲ್ಲಿ ಹೋಗ್ಬೇಕು ಅಂತ ಏನು ಗೊತ್ತಾಗಲ್ಲ. ಆದ್ರೂ ಆರಿ ವರ್ಕ್ ನ ಆನ್ಲೈನ್ ಅಲ್ಲಿ ಉಂಟು. ಕೇರಳ ಎಲ್ಲ ಕಡೆಯಿಂದಲೂ ತುಂಬಾ ಜನ, ನೂರಾರು ಜನಕ್ಕೆ, ಸಾವಿರಾರು ಹೆಚ್ಚು ಕಮ್ಮಿ ಮಾರ್ಕೆಟಿಂದ ಕ್ಲಾಸ್ ಮಾಡ್ತಿದ್ದಾರೆ. ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಇಂಪ್ರೂವ್ ಆಗಿ ಕಲಿತಾ ಇದ್ದಾರೆ. ಮುಂದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಲಿತು ಮುಂದಕ್ಕೆ ಹೋಗಿದ್ದಾರೆ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಸಂಸ್ಥೆ ಅಂತಂದ್ರೆ ಅವ್ರಿಗೆ ಎಷ್ಟು ಅಂತಂದ್ರೆ ಇಲ್ಲಿ ಮನೆ ತರ ಅವ್ರಿಗೆ ಅನ್ಸಲ್ಲ. ಗಲಾಟೆ ಮಾಡ್ತಿರಲ್ಲ, ನೀವೇ ಗಲಾಟೆ ಮಾಡ್ತಿರಲ್ರು. ನಮ್ಮ ಸಂಸ್ಥೆ ಬಗ್ಗೆ ಅವ್ರು ಯಾವತ್ತೂ ನಾನು ಹೇಳ್ಕೊಟ್ಟು ಒಂದು ದಿನ ಮಾತಾಡ್ತೀನಿ. ನಾನು ಎಷ್ಟೋ ಸಲ ಹೇಳ್ತೀನಿ, ಸ್ಟೇಜ್ ಮೇಲೆ ಹೇಳಿದ್ದೀನಿ ಅಷ್ಟೇ. ಎಲ್ಲರೂ ಹೇಳ್ತಾ ಇದ್ದೀನಿ ನಮ್ಮ ಸಂಸ್ಥೆ ಹೆಸರು ಉಳಿಸ್ಬೇಕು ಅಂತ ಹೇಳ್ತಾರೆ. ಒಟ್ಟು ನಮ್ಮ ಹೆಸರು ಉಳಿಸಿದ್ದು ಒಂದು ದಿನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಮ್ಮ ಸಂಸ್ಥೆ ಹೆಸರು ಉಳಿಸ್ಬೇಕು, ನೀವು ಚೆನ್ನಾಗಿ ಮಾಡಬೇಕು ಅಂತ ಪ್ರತಿ ಹಂತದಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಎಷ್ಟು ಜನ ಟೀಚರ್ಸ್ಗೆ, ಅದರಲ್ಲೂ ಕುಮಾರಿ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾರೆ. ಇವರಲ್ಲಿ IT-BT ಕಂಪ್ನಿ ವರ್ಕ್ ಮಾಡ್ತಾ ಇರೋದು. ಒಂದು ವಿಡಿಯೋದಲ್ಲೂ ಕೂಡ ಹೇಳಿದೆ. ಒಂದು ಚೂರು ಗರ್ವ ಇಲ್ಲ. 50,000 ಮೇಲೆ ಸಂಪಾದನೆ ಮಾಡ್ತಾ ಇದ್ದರು. ನಮ್ಮ ಸಂಸ್ಥೆಗೆ ಬಂದು ನಾನು ಕೂಡ ಸಾವಿರಾರು ಜನಕ್ಕೆ ನಿಮ್ ತರನೇ ಬೆಳೆಸ್ಬೇಕು ಮೇಡಮ್ ಅಂತ IT-BT ಕಂಪ್ನಿನ ಬಿಟ್ಟು ಬಂದು ನನ್ನ ಸಂಸ್ಥೆಗೆ ಸೇರ್ಕೊಂಡು ಆರಿ ವರ್ಕ್ ಟೀಚರ್ ಆಗಿ ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. 100 ಜನ ಬೆಳೆಸ್ತಾ ಇದ್ದಾರೆ. ನಂಗೆ ಬಹಳ ಖುಷಿ ಆಗುತ್ತೆ. ತುಂಬ ಹೃದಯದ ಧನ್ಯವಾದಗಳು. ಓಕೆ, ನನಗೆ ನಾನು ಸ್ವಲ್ಪ ಎಮೋಷ್ನಲ್ ಆಗ್ಬಿಡ್ತೀನಿ, ಮಾತುಗಳೇ ಬರಲ್ಲ. ಆಕ್ಚುಲಿ ನನಗೆ ಒಂದು, ಎಲ್ಲರೂ ಹೇಳ್ತಾರೆ ಒಂದು ಕನಸಿರುತ್ತೆ ಅಂತ. ನನಗೂ ಒಂದು ಕನಸಿತ್ತು. ಏನಪ್ಪಾ ಅಂದ್ರೆ ನಾನು ಈ ಸ್ಕಿಲ್ಸ್ ಬಗ್ಗೆ, ನಾನು ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಜಾಸ್ತಿ ಬರುತ್ತೆ, ಕ್ಷಮಿಸಿ. ಏನಕ್ಕೆ ಅಂದ್ರೆ ನಾನು ಸ್ವಲ್ಪ ವರ್ಕ್ ಮಾಡಿರೋದ್ರಿಂದ ನನಗೆ ಆ ಫೀಲ್ಡ್ ಅಲ್ಲಿ ಇಂಗ್ಲಿಷ್ ಮಾತಾಡಿ ಇವಾಗೂ ಅದೇ ಇಂಗ್ಲಿಷೇ ಬರ್ತಿರುತ್ತೆ. ಸ್ಕಿಲ್ಸ್ ಅಲ್ಲಿ ನನಗೆ ಈ ಕೈ ಕೆಲಸಗಳು ಅಂತಾರಲ್ವಾ, ಅದೆಲ್ಲ ನಮ್ಮ ಅಮ್ಮನಿಂದ ನಾನು ನೋಡಿ ಕಲ್ತಿರೋದು. ಅದನ್ನ ನಾನು ಕಲ್ತು ಆದ್ಮೇಲೆ ನನಗೆ ಯಾವಾಗ್ಲೂ ಅನಿಸ್ತಾ ಇತ್ತು ಪ್ರೊಫೆಷನಲ್ ಆಗಿ ನಾನು ಮಾತಾಡುವಾಗ ಕೇಳ್ತಾ ಇದ್ದಾರಲ್ವಾ ಎಷ್ಟು ಇಂಟ್ರೆಸ್ಟ್ ಆಗಿ. ಒಂದು 10 ನಿಮಿಷ ವೇಟ್ ಮಾಡ್ಬೋದಲ್ವಾ? ಪ್ರೊಫೆಷನಲ್ ಆಗಿ ನಾನು ತುಂಬಾ ಎತ್ತರಕ್ಕೆ ಹೋಗಿದ್ದೆ. ತುಂಬಾ ಹೇಗೆ ಅಂದ್ರೆ ಕಾರ್ಪೊರೇಟ್ ಲೆವೆಲ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಅದರ ಇದರ ಲೆವೆಲ್ ಅಲ್ಲಿ ಇರೋದು. ಆ ಲೆವೆಲ್ ಅಲ್ಲಿ ವರ್ಕ್ ಮಾಡಿದೆ. ಆದ್ರೂ ನನಗೆ ಅಂತರಾಳದಲ್ಲಿ ಏನಿತ್ತು ಅಂದ್ರೆ ನಾನು ಏನಾದ್ರೂ ಒಂದು ನಮ್ಮ ಹೆಣ್ಮಕ್ಳಿಗೆ ನಾನು ಕಲಿಸ್ಬೇಕು ಅನ್ನೋದು ಒಂದಿತ್ತು. ಅದು ನನಗೆ ಫುಲ್ಫಿಲ್ ಆಗಿದ್ದು ಫೋನ್ ಟೈಲರಿಂಗ್ ಕ್ಲಾಸ್ ಬಂದ್ಮೇಲೆ. ಅವಾಗ ಮೇಡಮ್ ನನಗೆ ಆಕ್ಚುಲಿ ನಾನು ಏನಂದ್ರೆ ಬೇರೆ ಎಲ್ಲ ಗೊತ್ತು, ನನಗೆ ಟೈಲರಿಂಗ್ ಗೊತ್ತಿಲ್ಲ. ನಾನು ಕೆಲವು ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೀನಿ. ಮೇ ಬಿ ನನ್ನ ಮೇಡಮ್ ಹತ್ರ ಬಂದು ನಾನು ಟೈಲರಿಂಗ್ ಕಲಿಬೇಕಂತ ಬರ್ತಿರೋದ್ರಿಂದ ಇಷ್ಟು ವರ್ಷ ನನಗೆ ಟೈಲರಿಂಗ್ ತಲೆ ಹತ್ತಿಲ್ಲ. ಅದು ಮೇಡಮ್ ಹತ್ರನೇ ಕಲಿಬೇಕು ಅಂತ ಆಗಿರೋದ್ರಿಂದ ಆ ಥರ ನಾನು ಟೈಲರಿಂಗ್ ಕಲಿಯೋಣ ಅಂತ ಬಂದಿದ್ದು. ಬೇಸಿಕ್ ಮುಗಿಸ್ಕೊಂಡೆ. ಒಂದ್ಸತಿ ಮೇಡಮ್ ಹೇಳಿದ್ರು ಈ ಥರ ಅಪರ್ಚುನಿಟೀಸ್ ಇದೆ, ಯಾರಿಗೆಲ್ಲ ಏನಿದೆ ಅಂತ. ಸ್ಕಿಲ್ಸ್ ಅಲ್ಲಿ ನಾನು ಅದೇ ಹೇಳೋದು, ಮೇಡಮ್ ಒಬ್ಬರೇ ಬೆಳೆಯಲ್ಲ, ಬೇರೆಯವ್ರನ್ನೆಲ್ಲ ಬೆಳೆಸ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂದ್ರೆ ನನ್ನಲ್ಲಿರೋಂಥ ಸ್ಕಿಲ್ಸ್ ಏನು ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ಹೇಳಿದ್ರು ಆರಿ ವರ್ಕ್ ಟೀಚರ್ ಆಗಿ ವರ್ಕ್ ಮಾಡ್ತೀಯಾ ಅಂತ. ನಾನು ಹೇಳಿದೆ ಟೈಲರಿಂಗ್ ಬಿಟ್ಟು ಬೇರೆ ಎಲ್ಲ ವರ್ಕ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದೆ. ಅದೇ ಥರ ಇವಾಗೂ ಅಷ್ಟೇ ಮೇಡಮ್ ಅವರು ಫಸ್ಟ್ ಡೇ ಏನು ನನಗೆ ಪ್ರಾಮಿಸ್ ಮಾಡಿದ್ರು ಅದೇ ಥರನೇ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ತೋರಿಸಿರೋ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಆರಿ ವರ್ಕ್ ಅಷ್ಟೇ ಅಲ್ಲ, ಭುವನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇವಾಗ ಇವರು ನೆಕ್ಸ್ಟ್ ಬಂದು ಎಂಬ್ರಾಯ್ಡರಿ ಕ್ಲಾಸ್ ನ ಮಾಡ್ತಾ ಇದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಪೂರ್ತಿ ಕೋರ್ಸ್ ನ ತಗೊಂಡವ್ರಿಗೆ ನಾವು ಎಂಬ್ರಾಯ್ಡರಿ ಕ್ಲಾಸ್ ನ ಫ್ರೀ ಕ್ಲಾಸ್ ಮಾಡ್ತಾ ಇದೀವಿ. ಅದಕ್ಕೆ ಟೀಚರ್ ಆಗಿ ಇವರೇ ಬರ್ತಾ ಇದ್ದಾರೆ. ಏನಕ್ಕೆ ಚಪ್ಪಲಿ ಬರಲೇಬೇಕು, ಏನಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂದ್ರೆ ಇದನ್ನ ಉಳಿಸ್ಕೊಂಡಿದ್ದಾರೆ. ಬರೀ ಬರ್ತಾರೆ ಹೋಗ್ತಾರೆ ಅದು ಮುಖ್ಯ ಅಲ್ಲ, ಹೆಂಗ್ ಉಳಿಸ್ಕೊಂತಾರೆ ಅನ್ನೋದು ಮುಖ್ಯ. ಎಷ್ಟೋ ಜನ ಟೀಚರ್ ಇಷ್ಟು ಜನ ಸ್ಥಿರವಾಗಿ ನಿಂತಿದ್ದಾರೆ ಅಂತಂದ್ರೆ ಸುಮ್ಮನೆ ನಿಂತಿರಲ್ವಾ. ಇವರ ತಾಳ್ಮೆ, ನಾನೇ ಹೇಳ್ಕೊಡ್ತೀನೋ ಅದೇ ರೀತಿ ಇವ್ರು ಬೇರೆಯವ್ರಿಗೆಲ್ಲ ಹೇಳ್ಕೊಡ್ಕೊಂಡು ಸಾವಿರಾರು ಜನ ಬೆಳೆಸಿರೋದ್ರಿಂದ ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಸೇರಿಸ್ಕೊಂಡು ಆರಿ ವರ್ಕ್ ಇದು ಎಂಬ್ರಾಯ್ಡರಿ ಕ್ಲಾಸ್ ನ ಫ್ರೀ ಕ್ಲಾಸ್ ನ ಮಾಡ್ತಾ ಇದೀವಿ. ಫುಲ್ ಕೋರ್ಸ್ ತಗೊಂಡವ್ರಿಗೆ ಮಾತ್ರ. ಓಕೆನಾ? ಧನ್ಯವಾದಗಳು. ಬರೀ ಮೇಡಮ್ ಬಗ್ಗೆನೇ ಅಲ್ಲ, ನಮ್ಮ ಸರ್ ಬಗ್ಗೆನೂ ನಾನು ಒಂದೆರಡು ಮಾತಾಡ್ತೀನಿ. ಸರ್ ಅಷ್ಟೇ ಎಷ್ಟು ತಾಳ್ಮೆ ಇರುತ್ತೆ ಅಂದ್ರೆ ಮೇಡಮ್ಗೆ ಸರ್ಗೆ ತುಂಬಾ ಒಳ್ಳೆ ಜೋಡಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ನಮ್ಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ ಈ ಸಂಸ್ಥೆಯಲ್ಲಿ. ಸರ್ ಅಷ್ಟೇ, ನಾವೇನಾದ್ರೂ ಇನ್ನೂ ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡಿ ಬಂದ್ರಮ್ಮ ಆಮೇಲೆ ಕೆಲಸ ಮಾಡಿರಂತೆ ಅಂತ ಹೇಳ್ತಾರೆ. ಏನಾದ್ರೂ ಕೇಳಿ ಇದು ಬೇಕು ಸರ್ ಅಂದ್ರೆ ಆಯ್ತು ಮಾಡ್ಕೊಡ್ತೀನಿ, ಇಲ್ಲ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ತಾಳ್ಮೆ ಸರ್ಗೂ ಇದೆ. ಇವ್ರು ಇದರಿಂದ ಇಷ್ಟು ಜನ ನಾವು ಮಕ್ಕಳಾಗಿದ್ದೀವಿ ಇವರಿಗೆ. ಓಕೆ, ಇಷ್ಟೆಲ್ಲ ಆಯ್ತಲ್ವಾ? ಮತ್ತೆ ಹೊಸದಾಗಿ ಸೇರ್ಕೊಂಡಿರೋ ನಮ್ಮ ಫ್ಯಾಷನ್ ಡಿಸೈನ್ ಟೀಚರ್ಗಳು ನಾವು ಸನ್ಮಾನ ಮಾಡ್ಲೇಬೇಕಲ್ವಾ? ಅವ್ರನ್ನ ಹೇಗೆ ಪ್ರೋತ್ಸಾಹಿಸಿದ್ನೋ ಇವ್ರನ್ನೂ ಕೂಡ ಅಷ್ಟೇ ರೀತಿ ಪ್ರೋತ್ಸಾಹಿಸ್ಬೇಕು. ಪವಿತ್ರ ಬರ್ಬೇಕು. ಹೌದು, ಇವ್ರ ಊರಲ್ಲಿ ಜಾತ್ರೆ ಇದೆ. ರೊಕ್ಕ ಬಂದ್ರು ಊರಲ್ಲಿ ಜಾತ್ರೆ ಇನ್ನೂ ಕಳಿಸ್ಕೊಟ್ಟಿಲ್ವಲ್ಲ ಅಂತಾರೆ. ಆದ್ರೂ ನಮಗೆ ಇದು ನಮ್ಮ ಸಂಸ್ಥೆನೇ ಮೇನು. ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ನಾನು ಕೆಲಸ ಮಾಡೋ ಜಾಗಕ್ಕೆ ಅಂತೇಳಿ ಅದಕ್ಕೆ ಹೋಗೋದು ಬಿಟ್ಟು ಬಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಓಕೆ ಓಕೆ, ನಮ್ಮ ಸಂಸ್ಥೆ ಏನ್ ಹೇಳ್ತೀರಾ? ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಇನ್ಸ್ಟಿಟ್ಯೂಟ್ ಅಲ್ಲಿ? ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಾಡ್ತೀರಾ ಅಂತ ಧೈರ್ಯ ತುಂಬ್ತಾರೆ. ಅದೊಂದು ಖುಷಿ ನಮಗೆ. ಅವ್ರು ಹೇಳ್ಕೊಡೋದಂದ್ರೆ ಅವ್ರು ಹೇಳ್ಕೊಡ್ತಾರೆ, ನಾವು ಕಲ್ತ್ಕೊಳ್ಬೇಕು, ಆ ಥರ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಏನು ಮಾತಾಡೋದು ಗೊತ್ತಿಲ್ಲ. ಇಲ್ಲ, ಇವ್ರದೊಂದು 3 ಬ್ಯಾಚ್ ಇತ್ತು. ಅದು ಕೋಕಿಲ ಮತ್ತೆ ವಿಜಯಲಕ್ಷ್ಮಿ. ಇವರು ಎಷ್ಟು ಜನ ಕ್ಲಾಸಿಗೆ ಬರೋರು, ನಗಾಡ್ಕೊಂಡು ಕ್ಲಾಸಿಗೆ ಬರೋರು, ನಗಾಡ್ಕೊಂಡು ಕಲ್ತ್ಕೊಂಡು ಅದು 10 ನಿಮಿಷ ಅದೇ ಬರೀ ನಗಾಡ್ಕೊಂಡೇ ಇರೋರು. ಆದ್ರೆ ಇವ್ರು ಅಷ್ಟು ಬೇರೆ ಯಾರಿಗೂ ಅದಕ್ಕೆ ನಾನು ಒಂದು ಇದನ್ನ ಹೇಳ್ಬೇಕು, ಅದು ಕೊಡ್ಬೇಕು ಅಂತ ಇದೆ. ಯಾರು ಚೆನ್ನಾಗಿ ಹೊಲಿತಾರೆ ಅವ್ರಿಗೆ, ಬಟ್ ಸಮಯ ಇರೋದ್ರಿಂದ ಕೊಡ್ತಾ ಇಲ್ಲ, ಸಮಯ ಸಾಲ್ತಾ ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಕೊಡಿದ್ರು ನೆಕ್ಸ್ಟ್ ನಮ್ಮ ಚಂದನ. ಇವಳು ಅಷ್ಟೇ, ನನ್ನ ಮಗನ ಹೆಸರು ಇಟ್ಕೊಂಡು ಚಂದನ ಚೇತನ ಅಂತಾನೆ ಇರ್ತೀನಿ. ಮ್ಯಾಮ್ ಅಂದ್ಕೊಂಡು ನಿನ್ನಿಂದೇ ಸುತ್ತಾಳೆ. ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಏನೇ ಕೆಲಸ ಕೊಟ್ಟರು ಅಷ್ಟು ನಗ್ನಗ್ತ ಇಟ್ಕೊಂಡು ಒಂದ್ಸಲ ಸಿಟ್ ಮಾಡಿ ಬೈತಿರ್ತೀನಿ. ಅವಳು ಒಂದ್ಸಲ ಏನಾರ ಮಾತಾಡಿದಾಗ ಒಂದು ಆಗ್ಲೇ ಇಲ್ಲ ಮೇಡಮ್ ಪರವಾಗಿಲ್ಲ ಮಾಡ್ತೀನಿ, ತಿನ್ಕೋತೀನಿ ಅಂದ್ಕೊಂಡು ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂದ್ರೆ ಬಹಳ ಖುಷಿ ಆಗತ್ತೆ. ಇನ್ನು ಕಂಟಿನ್ಯೂ ಮಾಡೋಣ. ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿದ್ದು ಮ್ಯಾಮೇನೆ. ಯಾಕೆಂದರೆ ಈಗ ನಾನು ಸ್ಟಾರ್ಟಿಂಗು ಜಸ್ಟ್ 1 ತಿಂಗಳಲ್ಲೇ ನಾನು ಹೊಲಿದಿದ್ದು ಹೇಗಿರ್ತೀನಿ ಅವ್ರು ನಾನು ಒಂದು ತಿಂಗಳು ಪರೀಕ್ಷೆ ಮಾಡಿ ಮ್ಯಾಮು ನಾನು ತೊಗೊಂಡಿದ್ದು. ಸುಲಭವಾಗಂತೂ ತೊಗೊಂಡಿಲ್ಲ. ಪರೀಕ್ಷೆ ಮಾಡಿದ್ದಾರೆ, ಬೈದಿದ್ದಾರೆ, ತಾಳ್ಮೆಯಿಂದ ನೋಡಿದ್ದಾರೆ. ಬೈದ್ಬಿಟ್ಟು ಸುಮ್ಮನೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತಲೂ ಚೆಕ್ ಮಾಡಿದ್ದಾರೆ ಮ್ಯಾಮ್. ನಾಳೆ ಬಂದು ಹೇಗೆ ಮಾತಾಡ್ತಾರೆ ಬರ್ತಿದ್ದಂಗೆ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳಿದ ತಕ್ಷಣ ಮ್ಯಾಮ್ ಇನ್ನೂ ಖುಷಿಯಾಗ್ಬಿಡೋರು. ಅವ್ರು ನಗ್ತಾ ಇದ್ದ ತಕ್ಷಣ ನಮಗೂ ಖುಷಿ ಆಗೋದು. ಬಟ್ ಅವ್ರು ಎಷ್ಟು ಖುಷಿಯಾಗಿ ಹೇಳ್ಕೊಡ್ತಾರೋ ನಮಗೂ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ ಕಲಿಯೋಕ್ಕೆ. ಮ್ಯಾಮೇ ಅಷ್ಟು ನೀಟಾಗಿ ಹೇಳ್ಕೊಡುವಾಗ ನಮಗೆ ಕಲಿಯೋದ್ರಲ್ಲಿ ಏನು ಬೇಕಾದ್ರೂ ಕಲಿಬೋದು. ಈ ಥರ ಮ್ಯಾಮ್ ಸಿಗೋದು ಅದೃಷ್ಟ.